ಎಸ್, ಇನ್ನು ಮುಂದಿನ ಸುದ್ದಿ, ಮಹಾರಾಷ್ಟ್ರದಲ್ಲಿ ನಿನ್ನೆ ಚುನಾವಣೆ ನಡೆಯಿತು. ಆ ಚುನಾವಣೆಗೂ ಪೂರ್ವದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ರೀತಿಯಲ್ಲಿ ಬಿಜೆಪಿಯ ಗುಲಾಮರು ಅಂತ ಹೇಳಿದರು. ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನ ಮುಂಬೈ ಪ್ರೆಸ್ ಕ್ಲಬ್ ಖಂಡಿಸಿದೆ. ಇಂತಹ ಮಾತು ಪತ್ರಕರ್ತರ ಸಮುದಾಯಕ್ಕೆ ಘಾಸಿ ಉಂಟು ಮಾಡುತ್ತದೆ. ರಾಹುಲ್ ಯಾವತ್ತಾದರೂ ಭಾರತದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸವಾಲುಗಳು, ಅವರಿಗಿರುವ ಕಷ್ಟಗಳಿಗೆ ಮತ್ತು ಅವರಿಗಿರುವ ಕಷ್ಟಗಳಿಗಿರುವಂಥ ಕಾರಣಗಳು ಹಾಗೂ ಒಟ್ಟಾರೆ ಪತ್ರಿಕೋದ್ಯಮದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರಾ ಅಂತ ಪ್ರಶ್ನಿಸಿದೆ. ಶನಿವಾರ ಅಮರಾವತಿಯಲ್ಲಿ ಭಾಷಣ ಮಾಡಿದಂತಹ ರಾಹುಲ್ ಗಾಂಧಿ, ನಾನು ಮೀಸಲಾತಿ ಮಿತಿ ಹೆಚ್ಚಿಸಬೇಕು ಅಂತ ಹೇಳಿದರೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಮೀಸಲಾತಿಗೆ ವಿರುದ್ಧವಾಗಿದ್ದಾರೆ ಅಂತ ಆರೋಪಿಸ್ತಾರೆ. ಅದನ್ನು ಮಾಧ್ಯಮಗಳು ಪ್ರಶ್ನಿಸದೆ ವರದಿ ಮಾಡ್ತವೆ. ಪತ್ರಕರ್ತರು ಬಿಜೆಪಿಗೆ ಸೇರಿದವರೇ ಆಗಿದ್ದಾರೆ. ಅವರು ನನ್ನನ್ನು ನೋಡಿ ನಕ್ಕಾಗ ನನಗೆ ಹೌದು ನಾವು ಬಿಜೆಪಿಗೆ ಸೇರಿದವರು ಅಂತ ಹೇಳಿದಂತೆ ಅನಿಸುತ್ತದೆ. ಇದರಲ್ಲಿ ಅವರ ತಪ್ಪಿಲ್ಲ. ಅವರಿಗೆ ಕೆಲಸ ಬೇಕು, ಸಂಬಳ ಬೇಕು, ಮಕ್ಕಳನ್ನು ಸಾಕಬೇಕು, ಶಿಕ್ಷಣವನ್ನು ಕೊಡಿಸಬೇಕು, ಊಟ ಮಾಡಬೇಕು. ಅವರು ತಮ್ಮ ಮಾಲೀಕರ ವಿರುದ್ಧ ಕೆಲಸ ಮಾಡಲು ಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಅವರು ಗುಲಾಮರಿದ್ದಂತೆ ಎಂದು ಹೇಳಿದರು. ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಈ ವರದಿಗಳನ್ನು ಉಲ್ಲೇಖಿಸಿ ಮುಂಬೈ ಪ್ರೆಸ್ ಕ್ಲಬ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಸ್ನೇಹಿತರೆ, ನಾನು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಮಾಡಲು ಬಯಸ್ತೇನೆ. ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಯಾರಾದರೂ ಆ ವಿಷಯವನ್ನು ಖಂಡಿಸಿದರೆ ಅದು ಮಾಧ್ಯಮದವರು. ಅವತ್ತು ನಿಮ್ಮ ಅಜ್ಜಿ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ರು. ಆದರೂ ಕೂಡ ಅವತ್ತು ಪತ್ರಕರ್ತರು ಅದನ್ನು ವಿರೋಧಿಸಿ ಬರೆದಿದ್ರು. ಆ ಸುದ್ದಿಯನ್ನು ಬರೆದಂಥ ಎಷ್ಟೋ ಪತ್ರಕರ್ತರು ಜೈಲು ಪಾಲಾಗಿದ್ರು. ಅವತ್ತು ನೆನಪು ಬರಲಿಲ್ಲವೇ ಪತ್ರಕರ್ತರು ಗುಲಾಮರು ಅನ್ನೋದು? ಅವತ್ತು ನಿಮಗೆ ನೆನಪು ಬರಲಿಲ್ಲವೇ ಪತ್ರಕರ್ತರು ನಮ್ಮ ವಿರುದ್ಧ ಬರಿತಾ ಇದ್ದಾರೆ ಅಂತ? ನಾವು ನಿಮ್ಮ ಗುಲಾಮರು ಅಲ್ಲ, ಬಿಜೆಪಿಯ ಗುಲಾಮರು ಅಲ್ಲ. ರಾಹುಲ್ ಗಾಂಧಿ ಅವರೇ, ನಿನ್ನೆನೇ ಈ ಸುದ್ದಿ ಬಿತ್ತರಿಸಬೇಕಾಗಿತ್ತು. ಆದರೆ ವಿನಾಕಾರಣ ಭಾಳಷ್ಟು ಸುದ್ದಿಗಳು ಇರೋ ಕಾರಣ ಈ ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಆಗಲ್ಲ. 18ನೇ ತಾರೀಕು ನವೆಂಬರ್ 18ರಂದು ಇವರು ಮಾಧ್ಯಮಗಳಿಗೆ ಹೇಳ್ತಾರೆ, ಏನು ಈ ಪತ್ರಕರ್ತರೆಲ್ಲರೂ ಬಿಜೆಪಿಯ ಗುಲಾಮರ ರೀತಿ ವರ್ತಿಸ್ತಾ ಇದ್ದಾರೆ, ಪತ್ರಕರ್ತರೆಲ್ಲರೂ ಬಿಜೆಪಿಯ ಗುಲಾಮರು ಅಂತ ಹೇಳ್ತಾರೆ. ಅದೂ ಅಲ್ಲದೆ ನಿಮಗೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ, ನವೆಂಬರ್ 18ರಂದು ಹೇಳಿದ ಹೇಳಿಕೆ ಹೊರತುಪಡಿಸಿಯೂ ಕೂಡ ಬಿಹಾರದ ಭೋಜ್ಪುರದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮೇ 27, 2024ರಂದು 4:34 ANI ಸೈಟ್ನಲ್ಲಿ ಮತ್ತು ANI ಟ್ವಿಟರ್ ಹ್ಯಾಂಡಲ್, ಈಗಿನ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ರಾಹುಲ್ ಗಾಂಧಿಯವರ ಕುರಿತು. ಅವತ್ತು ಕೂಡ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಪತ್ರಕರ್ತರೆಲ್ಲರೂ ಬಿಜೆಪಿಗೆ ಏಜೆಂಟರ ರೀತಿ ವರ್ತಿಸ್ತಾ ಇದ್ದಾರೆ ಅಂತ. ರಾಹುಲ್ ಗಾಂಧಿಯವರೇ, ಹಾಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿಯೂ ಕೂಡ ನಾವು ಸರ್ಕಾರವನ್ನು ವಿರೋಧಿಸಿದ್ದೇವೆ, ಸರ್ಕಾರದ ವಿರುದ್ಧ ಸುದ್ದಿಯನ್ನು ಮಾಡಿದ್ದೇವೆ. ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ ಸುದ್ದಿಯನ್ನು ಮಾಡಿದ್ದೇವೆ. ಅದು ಆಡಳಿತ ವಿರೋಧಿ, ಅದು ಆಡಳಿತದಲ್ಲಿರುವಂಥ ಸರ್ಕಾರ ವಿರೋಧಿ ಅಥವಾ ವಿರೋಧ ಪಕ್ಷದಲ್ಲಿರುವಂಥ ಸರ್ಕಾರವೇ ಇರಲಿ, ನಾವು ಸುದ್ದಿಯನ್ನು ಮಾಡಿದ್ದೇವೆ. ಆವಾಗ ನಾವು ನಿಮಗೆ ಗುಲಾಮರು ಅನ್ನಿಸ್ಲಿಲ್ಲ. ಆವಾಗ ನಮ್ಮ ಕುಟುಂಬಗಳ ಬಗ್ಗೆ ನಿಮಗೆ ಏನೂ ಕಾಳಜಿ ಇರಲಿಲ್ಲ. ಇವಾಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನೋ ವೋಟ್ ಬ್ಯಾಂಕ್ ತಗೋಬೇಕಂತ ನೀವು ಮಾಡಿದ್ರಿ. ರಾಹುಲ್ ಗಾಂಧಿ ಅವರೇ, ನೀವು ಒಬ್ಬ ಕಂಬಾರನ ಹತ್ರ ಹೋಗ್ತೀರಿ, ಒಬ್ಬ ಕುಂಬಾರನ ಹತ್ರ ಹೋಗ್ತೀರಿ, ಒಬ್ಬ ಕೂಲಿ ಕಾರ್ಮಿಕನ ಹತ್ರ ಹೋಗ್ತೀರಿ, ಒಬ್ಬ ರೈತನ ಹತ್ರ ಹೋಗಿದ್ದೀರಿ. ಅದೂ ಅಲ್ಲದೆ ಒಬ್ಬ ಮೆಕ್ಯಾನಿಕ್ ಶಾಪ್ನ ಹತ್ರ ಹೋಗಿದ್ದೀರಿ, ಇನ್ನೂ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡೋನ ಹತ್ರ ಹೋಗಿದ್ದೀರಿ, ಯಾರೋ ಊಟ ಬಡಿಸೋರ ಹತ್ರ ಹೋಗಿದ್ದೀರಿ. ಎಲ್ಲರ ಸಂಕಷ್ಟಗಳನ್ನು ಕೇಳಿದ್ದೀರಿ ರಾಹುಲ್ ಗಾಂಧಿ. ಒಂದು ಸಲವಾದರೂ ನಿಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತ್ನಿಂದ ಆಸಾಂನವರೆಗೆ ನೀವೇನು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರಿ. ಆದರೆ ಒಬ್ಬ ಪತ್ರಕರ್ತನ ಕಷ್ಟವನ್ನು ನೀವೆಂದಾದರೂ ಅರ್ಥಕೊಂಡಿದ್ದೀರಾ? ನಿಮಗೆ ಯಾವ ಅರ್ಹತೆ ಇದೆ ಪತ್ರಕರ್ತರ ಬಗ್ಗೆ ಮಾತನಾಡಲಿಕ್ಕೆ? ಎಂದಾದರೂ ಒಬ್ಬ ಪತ್ರಕರ್ತನ ಬಗ್ಗೆ, ಒಬ್ಬ ಸಂಪಾದಕನ ಬಗ್ಗೆ, ಒಬ್ಬ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವವನ ಕಷ್ಟ ನೀವು ಎಂದಾದರೂ ಅರ್ತಿದ್ದೀರಾ? ನೀವು ಎಂದಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀರಾ? ಎಲ್ಲರ ಬಗ್ಗೆ ವಿಡಿಯೋ ಮಾಡಿದ್ರೆ ಅವ್ರ ಬಗ್ಗೆ ಗೌರವವಿದೆ. ಅವ್ರು ಕೂಲಿ ಕಾರ್ಮಿಕರು, ಅವ್ರು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ನಮಗೆ ಗೌರವವಿದೆ. ಪತ್ರಕರ್ತರ ಕಷ್ಟಗಳು, ನೋವುಗಳು ನಿಮಗೇನು ಗೊತ್ತು? ಎಂದಾದರೂ ನಮ್ಮ ನೋವುಗಳು, ನಮ್ಮ ಕಷ್ಟಗಳು, ನಮ್ಮ ಸಂಕಷ್ಟಗಳು, ನಮ್ಮ ಕುಟುಂಬದ ಬಗ್ಗೆ ಎಂದಾದರೂ ಯೋಚನೆ ಮಾಡಿದ್ದೀರಾ? ಯಾವ ಅರ್ಹತೆಯಿಂದ ನೀವು ಪತ್ರಕರ್ತರನ್ನ ಗುಲಾಮರಂತೀರಿ?
ಅಂದ್ರೆ ನಿಮ್ಮ ತಲೆಯಲ್ಲಿ ಇಂದಿಗೂ ಕೂಡ ಇರೋದೇ ಎಲ್ಲರೂ ಗುಲಾಮರಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ. ನೀವು ಏನು ಹೇಳಿದ್ರು ಬರೀತೇವೆ, ಬಿಜೆಪಿಯವರು ಏನು ಹೇಳಿದ್ರು ಬರೀತೇವೆ, ಆದರೆ ಜನರ ಹಿತಕ್ಕಾಗಿ ಬರೀತೇವೆ. ನಿಮ್ಮ ಹಿತಕ್ಕಾಗಿ ನಾವು ಎಂದೂ ಬರೆಯಲ್ಲ. ನಿಮ್ಮ ಗುಲಾಮರಲ್ಲ, ನಿಮ್ಮ ಕುಟುಂಬದ ಗುಲಾಮರಲ್ಲ, ನರೇಂದ್ರ ಮೋದಿಯ ಗುಲಾಮರು ನಾವಲ್ಲ. ನಮಗೆ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ನಾವು ಯಾರ ಗುಲಾಮರು ಅಲ್ಲ. ಎಂದಿಗೂ ಕೂಡ ನಿಮ್ಮ ಗುಲಾಮರಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡ್ತೀವಿ ಹೊರತು ನಿಮ್ಮ ಕಾಂಗ್ರೆಸ್ನ ತುಷ್ಟೀಕರಣ, ನಿಮ್ಮ ಬಿಜೆಪಿಯ ತುಷ್ಟೀಕರಣ ನಾವು ಎಂದೂ ಮಾಡುವುದಿಲ್ಲ. ಯಾರು ನಿಮ್ಮ ಪಕ್ಷದ ತುಷ್ಟೀಕರಣ, ಯಾರು ಬಿಜೆಪಿಯ ತುಷ್ಟೀಕರಣ, ಯಾರು ಒಂದು ಸಮುದಾಯದ ತುಷ್ಟೀಕರಣ ಮಾಡ್ತಾನೋ ಅವನು ಪತ್ರಕರ್ತನಲ್ಲ. ನೀವು ಚುನಾವಣಾ ಸಂದರ್ಭದಲ್ಲಿ ಪತ್ರಕರ್ತರ ಬಗ್ಗೆ ಇಷ್ಟೊಂದು ಹೇಳಿಸಿ ಮಾತನಾಡ್ತೀರ ಅಂದ್ರೆ ನಿಮಗೆ ಮಾನವೀಯತೆ, ನೈತಿಕತೆ ಅನ್ನೋದಿಲ್ಲ. ನೀವು ಈ ಒಂದು ದೊಡ್ಡ ಮಟ್ಟಿಗೆ ಹೀರೋ ಆಗಿದ್ದು ದೇಶದ ಜನರು ನಿಮ್ಮನ್ನ ಗುರುತಿಸುತ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಪತ್ರಕರ್ತರೇ ಕಾರಣ ವಿನಃ ನಿಮ್ಮ ಕಾಂಗ್ರೆಸ್ನವರಲ್ಲ, ಬಿಜೆಪಿ ಅವರಲ್ಲ. ನಿಮ್ಮ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ದೇವೆ, ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಹೇಳಿದರೆ ಒಳ್ಳೆಯದಂತ ಸುದ್ದಿ ಮಾಡಿದ್ದೇವೆ. ಆದರೆ ನೀವು ಪತ್ರಕರ್ತರ ಬಗ್ಗೆ ಈ ರೀತಿ ಧಾಟಿಯಲ್ಲಿ ಮಾತಾಡೋದು ಸರಿಯಲ್ಲ. ನಿನ್ನೆ ಸುದ್ದಿ ಬಿತ್ತರಿಸಬೇಕಾಗಿತ್ತು, ಆದರೆ ಚುನಾವಣಾ ಸಂದರ್ಭ ಏನೋ ಬೇರೆ ಹೆಚ್ಚಿನ ಸುದ್ದಿಗಳು ಇರೋದ್ರಿಂದ ಸುದ್ದಿ ಬಿತ್ತರಿಸಲಿಕ್ಕಾಗಿಲ್ಲ. ಆದರೆ ರಾಹುಲ್ ಗಾಂಧಿ ಅವರೇ, ಕೊನೆಯದಾಗಿ ಹೇಳ್ತೀವಿ, ಪತ್ರಕರ್ತರ ತಂಟೆಗೆ ಬರಬೇಡಿ. ಪತ್ರಕರ್ತರು ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ, ನಾವು ದೇಶದ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ, ಒಂದು ಜಿಲ್ಲೆಯ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ. ಎಂದಾದರೂ ನಮ್ಮ ಸಮಸ್ಯೆಯನ್ನು ಬಂದು ಆಲಿಸಿದ್ದೀರಾ? ನೀವು ರಾಜಕೀಯ ಪಯಣವನ್ನು ಶುರು ಮಾಡಿ 20 ವರ್ಷ ಆಯಿತು. ಎಂದಾದರೂ ನಮ್ಮ ಸಮಸ್ಯೆಯನ್ನು ಆಲಿಸಿದ್ದೀರಾ? ನಮ್ಮನ್ನೇ ಗುಲಾಮರಂತ ಹೇಳಲಿಕ್ಕೆ ನಿಮಗೆ ಎಷ್ಟು ಧೈರ್ಯ ರೀ? ನಾವು ನಿಮ್ಮ ಗುಲಾಮರು ಅಲ್ಲ, ಬಿಜೆಪಿಯ ಗುಲಾಮರು ಅಲ್ಲ, JDSನವರ ಗುಲಾಮರು ಅಲ್ಲ, ಆಮ್ ಆದ್ಮಿಯ ಗುಲಾಮರು ಅಲ್ಲ. ನೀವು ಕಳ್ಳತನವನ್ನು ಮಾಡಿದರೆ ಕಳ್ಳರು ಅಂತ ಬರಿತೀವಿ, ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯವರು ಅಂತ ಬರಿತೀವಿ. ನೀವು ಮಾಡೋ ಕೆಲಸ, ನೀವು ಮಾಡೋ ಕರ್ಮಗಳ ಆಧಾರದ ಮೇಲೆ ನಿಮ್ಮ ಸುದ್ದಿ ಆ ರೀತಿ ಮೂಡಿ ಬರುತ್ತೆ. ನೀವು ಮಾಡೋ ತಪ್ಪುಗಳಿಗೆಲ್ಲ ನಾವು ಹೊಣೆಗಾರರ? ನಾನು ಬಿಜೆಪಿ ಅವರಿಗೂ ಹೇಳ್ತಿದ್ದೀನಿ, ಕಾಂಗ್ರೆಸ್ನವ್ರಿಗೆ ಹೇಳ್ತಿದ್ದೀನಿ, ಪತ್ರಕರ್ತರು ನಿಮ್ಮ ಮನೆ ಗುಲಾಮರಲ್ಲ, ನಿಮ್ಮ ಮನೆಯಲ್ಲಿ ನಿಂತ್ಕೊಳ್ಳೋರಲ್ಲ. ನಾವು ಸುದ್ದಿಯ ರೀತಿಯಲ್ಲಿ ಬಿತ್ತರಿಸ್ತೇವೆ, ಅದು ಏನೇ ಆಗಲಿ ನೋಡ್ಕೋತೀವಿ. ಇನ್ನೊಂದು ಸಲ ರಾಹುಲ್ ಗಾಂಧಿ ಅವರೇ, ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ನಿಮ್ಮ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ನಿಮ್ಮ ಅದೃಷ್ಟವಶಾತ್ಗೆ ರಾಹುಲ್ ಗಾಂಧಿ ಅವರೇ, ನಿಮ್ಮ ಅದೃಷ್ಟವಶಾತ್ಗೆ ಇವತ್ತು ನಮ್ಮ ಪ್ರಧಾನ ಸಂಪಾದಕರು ಸ್ಟುಡಿಯೋದಲ್ಲಿಲ್ಲ. ಒಂದು ವೇಳೆ ಅವ್ರು ಇದ್ದಿದ್ರೆ ಪತ್ರಿಕಾ ಧರ್ಮ ಅನ್ನೋದು ಏನು, ಪತ್ರಕರ್ತರಂದ್ರೆ ಏನು, ಸಂಪಾದಕರಂದ್ರೆ ಏನು, ಪತ್ರಿಕೋದ್ಯಮ ಅಂದ್ರೆ ಏನು, ಎಲ್ಲವನ್ನ ನಿಮಗೆ ಬಿಡಿಯಾಗಿ ಹೇಳ್ತಾ ಇದ್ರು. ನೀವು ಮಹಾರಾಷ್ಟ್ರದಲ್ಲಿ ಭಾಷಣ ಮಾಡಿ, ಕರ್ನಾಟಕದಲ್ಲಿ ಮಾಡಿ, ಪಂಜಾಬ್ನಲ್ಲಿ ಮಾಡಿ, ನೀವೇ ಪ್ರಧಾನಿಯಾಗಿ, ರಾಷ್ಟ್ರಪತಿಯಾಗಿ, ಪ್ರಧಾನಿಯಾಗಿ, ಸಂಸದರಾಗಿ ಏನೇ ಆಗಲಿ, ನೀವು ಒಳ್ಳೇದು ಮಾಡಿದರೆ ಒಳ್ಳೇದಂತ ಬರಿತೀವಿ, ನೀವು ಕೆಟ್ಟದ್ದು ಮಾಡಿದರೆ ಕೆಟ್ಟದಂತ ಬರಿತಾವೆ. ಇದರಲ್ಲಿ ಯಾರದೇ ಮುಲಾಜಿಲ್ಲ. ನಿಮ್ಮ ಅಜ್ಜಿಯ ಕಾಲದಲ್ಲಿಯೇ ಅಂತ ತುರ್ತು ಪರಿಸ್ಥಿತಿಯಲ್ಲಿಯೇ ಕೆಲವೊಂದು ಪತ್ರಕರ್ತರು ನಿಮ್ಮ ಅಜ್ಜಿ ಮಾಡಿದ್ದು ತಪ್ಪು ಅಂತ ಬರೆದಿದ್ದಾರೆ. ನೀವು ಯಾವ ಲೆಕ್ಕ ನಮ್ಗೆ ಹಂಗಂದ್ರೆ? ನೋಡಿ ರಾಹುಲ್ ಗಾಂಧಿ ಅವರೇ, ಪತ್ರಕರ್ತರಿಗೆ ಗೌರವವನ್ನು ಕೊಡೋದನ್ನು ಕಲೀರಿ. ಅದೇ ರೀತಿ ಹೇಳ್ತಾ ಇದ್ದೀನಿ, ಕೇವಲ ಕಾಂಗ್ರೆಸ್ನವರಿಗೆ ಈ ರೀತಿ ನಾವು ಕೌಂಟರ್ ಮಾಡ್ತಾ ಇದ್ದೀವಿ ಅಂತಲ್ಲ, ಬಿಜೆಪಿಯವರು ಕೂಡ ಕಲಿಬೇಕು. ಕೆಲವೊಂದು ಪತ್ರಕರ್ತರಿಗೆ ವಿನಾಕಾರಣ ನೀವು ಮರ್ಯಾದೆಯನ್ನು ತೆಗೆದ್ರೆ, ವಿನಾಕಾರಣ ನೀವು ಅವರ ತಂಟೆಗೆ ಬಂದರೆ, ಅದು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಎಲ್ಲರಿಗೂ ಒಂದೇ ಧಾಟಿಯಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತೆ. अच्छा, मजे की बात है, जब मैं कहता हूं ये उनके हैं तो ये मेरी ओर देख के मुस्कुराते हैं, कहते हैं हाँ हम उनके हैं, आपके नहीं है। देखिए मुस्कुरा रहे हैं, देखिए देखिए देखिए, ये देखो, ये ऐसे कर रहा है, देखो। मगर देखो, इनकी गलती नहीं है, इनकी गलती नहीं है। ये तो मुझे अच्छे लगते हैं, इनको काम करना है, इनको सैलरी लेनी है, इनको बच्चों का एजुकेशन करना है, इनको खाना खाना है, तो ये मालिकों के खिलाफ कुछ नहीं कर सकते। ये एक प्रकार से गुलाम है। मैंने कहा मीडिया वाले हमारे मित्र हैं, मगर मीडिया वाले हमारे मित्र नहीं हैं। वो किसानों के मित्र नहीं हैं,
गरीबों के नहीं है, मजदूरों के नहीं है, पिछड़ों के नहीं है, दलितों के नहीं है, आदिवासियों के नहीं है, वो अदानी जी के हैं, बड़े बड़े अरबपतियों के हैं। कभी तेजस्वी जी का इंटरव्यू होता है, मेरा इंटरव्यू होता है, प्रेस कॉन्फ्रेंस होता है, सवाल पूछते हैं, उल्टे सीधे सवाल पूछते हैं। पता नहीं आपने नरेंद्र मोदी जी का इंटरव्यू देखा नहीं देखा? देखा? उसमें उनके सामने 4 चमचे बैठ जाते हैं और फिर कहते हैं, प्रधानमंत्री जी आप आम कैसे खाते हो?